ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವತ್ತು ನಾವು TET ಪರೀಕ್ಷೆಗೆ ಅತ್ಯಂತ ಮುಖ್ಯವಾದ ಅಂಶಗಳಲ್ಲಿ ನೈದಾನಿಕ ಪರೀಕ್ಷೆ ಕುರಿತು ನೋಡೋಣ. ನೈದಾನಿಕ ಪರೀಕ್ಷೆ ಎಂದರೆ ವಿದ್ಯಾರ್ಥಿಯು ವಿಷಯದ ಯಾವ ನಿರ್ದಿಷ್ಟ ಕ್ಷೇತ್ರದಲ್ಲಿ ಕಲಿಕಾ ನ್ಯೂನತೆಯನ್ನು ಹೊಂದಿದ್ದಾನೆ ಎಂದು ಪತ್ತೆ ಹಚ್ಚಲು ಕೈಗೊಳ್ಳುವ ಪರೀಕ್ಷೆಯನ್ನು ನೈದಾನಿಕ ಪರೀಕ್ಷೆ ಎನ್ನುವರು. ಅಂದರೆ ವಿದ್ಯಾರ್ಥಿಯ ಕಲಿಕಾ ಕ್ಷೇತ್ರದಲ್ಲಿ ಯಾವ ರೀತಿ ದೌರ್ಬಲ್ಯಗಳನ್ನು ಹೊಂದಿದ್ದಾನೆ ಎಂದು ಪತ್ತೆ ಹಚ್ಚಲು ಕೈಗೊಳ್ಳುವ ಪರೀಕ್ಷೆಯೇ ನೈದಾನಿಕ ಪರೀಕ್ಷೆಯಾಗಿದೆ. ಈ ನೈದಾನಿಕ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಬಳಸಲಾಗಿತ್ತು. ನೈದಾನಿಕ ಪರೀಕ್ಷೆ ಹಂತಗಳು: ಕಲಿಕಾ ನ್ಯೂನತೆ ಗುರುತಿಸುವುದು, ನ್ಯೂನತೆಯ ವಿಶ್ಲೇಷಣೆ, ವಿಷಯ ವಿಶ್ಲೇಷಣೆ, ಕಲಿಕಾಂಶವನ್ನು ಗುರುತಿಸುವುದು, ಕಿರು ಪರೀಕ್ಷೆ ನಮೂನೆ ತಯಾರಿಸುವುದು. ನೈದಾನಿಕ ಪರೀಕ್ಷೆಯ ಮಹತ್ವ: ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನು ಗುರುತಿಸುವುದು, ಕಲಿಕಾ ದೌರ್ಬಲ್ಯಗಳನ್ನು ಪತ್ತೆ ಹಚ್ಚುವುದು, ಕಲಿಕಾ ಸಮಸ್ಯೆಯಿಂದ ಬಳಲುತ್ತಿರುವ ಮಕ್ಕಳ ಸಮಸ್ಯೆಯನ್ನು ಗುರುತಿಸಲು ಸಹಾಯಕವಾಗಿದೆ. ಅಲ್ಲದೆ ಈ ನೈದಾನಿಕ ಪರೀಕ್ಷೆಯು ವಿದ್ಯಾರ್ಥಿಗಳ ಕಲಿಕಾ ಸಾಮರ್ಥ್ಯವನ್ನು ಹೆಚ್ಚಿಸಲು ಸಹಾಯಕವಾಗಿದೆ. ಈ ನೈದಾನಿಕ ಪರೀಕ್ಷೆ ಮೂಲಕ ವಿದ್ಯಾರ್ಥಿಗಳಿಗೆ ಪರಿಹಾರ ಬೋಧನೆ ಕೈಗೊಳ್ಳಲು ಸಹ ಸಹಾಯಕವಾಗಿದೆ. ಅಂದರೆ ನೈದಾನಿಕ ಪರೀಕ್ಷೆಯು ಯಾವ ವಿದ್ಯಾರ್ಥಿಯು ಯಾವ ಘಟಕದ ಕಲಿಕೆಯಲ್ಲಿ ಹಿಂದುಳಿಕೆ ಹೊಂದಿದ್ದಾನೆ ಎಂದು ತಿಳಿಯಲು ಸಹಾಯಕಾರಿಯಾಗಿದೆ. ಈ ಪರೀಕ್ಷೆಯನ್ನು ಶಾಲಾರಂಭದಲ್ಲಿ ತೆಗೆದುಕೊಳ್ಳಲಾಗುವುದು. ಒಟ್ಟಾರೆಯಾಗಿ ನೈದಾನಿಕ ಪರೀಕ್ಷೆ ಎಂದರೆ ವಿದ್ಯಾರ್ಥಿಯ ಕಲಿಕಾ ದೌರ್ಬಲ್ಯಗಳನ್ನು ಪತ್ತೆ ಹಚ್ಚುವ ಪರೀಕ್ಷೆಯನ್ನು ನೈದಾನಿಕ ಪರೀಕ್ಷೆ ಎನ್ನುವರು.